ನಮಸ್ಕಾರ ರೀ ಎಲ್ಲ ಜವಾರಿ ಮಂದಿಗೆ ಯೂನಿಕ್ ಕುಕಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ರೀ. ಉಪವಾಸದಾಗ ಸಾಬುದಾನಿ ತಿಂದು ಬ್ಯಾಸರಾಗಿತ್ತಂದ್ರೆ ಈ ರೀತಿ ಒಂದ್ಸರಿ ಮಾಡ್ಕೊಂಡು ತಿನ್ನಿರಿ. ಭಾಳ ಮಸ್ತ್ ಮತ್ತು ರುಚಿಯಾಗಿರ್ತಾವೆ ನೋಡ್ರಿ. ಮೊದ್ಲಿಕ್ಕೆ 2 ಕಪ್ ವರದಕ್ಕಿ ತಗೋರಿ, ಅವನ್ನ ನೆನೆ ಹಾಕ್ರಿ. ಆಮೇಲೆ 1 ಕಪ್ ಸಾಬುದಾನಿ ತಗೋರಿ. ನಿಮ್ಗೆ ಎಷ್ಟು ಜಾಸ್ತಿ ಅಳತಿ ಬೇಕಾಗಿತ್ತಂದ್ರೆ 1 ಕಪ್ಪಿನಟ್ಟು ಜಾಸ್ತಿ ತಗೋರಿ. ಆಮೇಲೆ ಇವೆರಡು ಒಂದು 6-7 ತಾಸು ನೆನೆಲಾಕ ಬಿಡ್ರಿ. ಆಮ್ಯಾಗ ಒಂದು ಜಾರ್ ತಗೊಂಡು ಸಾಬುದಾನಿ ವರದಕ್ಕಿನ ರುಬ್ಕೊಂಡು ಹಿಟ್ಟನ್ನ 1-2 ತಾಸು ನೆನೆಲಾಕ ಬಿಡ್ರಿ. ರುಬ್ಬಿಟ್ಟಿರೋ ಹಿಟ್ಟಿನಾಗ ಉಪವಾಸಕ್ಕೆ ಬಳಸೋ ಉಪ್ಪು ಮತ್ತು ಸೋಡಾ ಹಾಕೋರಿ. ಆಮೇಲೆ ಪಡ್ಡಿನ ಮಣಿ ತಗೊಂಡು ಎಣ್ಣೆ ಹಾಕಿಸಂದ್ರೆ ನಮಗೆ ಎಷ್ಟು ಸೈಜ್ ಬೇಕಾತೋ ಅಷ್ಟು ಪಡ್ಡು ಹಾಕೋರಿ. ಚೆಂದಾಗೆ ಒಂದು 5 ನಿಮಿಷ ಬೇಯ್ದ ನಂತರ ಮತ್ತೆ ತೆಗೆದು ಉಲ್ಟಾ ಹಾಕಿ ಮತ್ತೊಂದು 2 ನಿಮಿಷ ಬೇಯಿಸಿ ತಗೊಂಡ್ರೆ ನಮ್ಮ ಪಡ್ಡ ರುಚಿಯಾಗಿ ತಿನ್ನಾಕ ರೆಡಿಯಾಗಿರ್ತಾವೆ ನೋಡ್ರಿ. 9 ದಿನ ನವರಾತ್ರಿ ಮಾಡೋರಿಗೆ ಬರೀ ಸಾಬುದಾನಿ ವರದಕ್ಕಿ ಅನ್ನ ತಿಂದು ಬ್ಯಾಸರಾಗಿದ್ರೆ ಇದೊಂಥರ ಯೂನಿಕ್ ರೆಸಿಪಿ ನೋಡ್ರಿ. ಮತ್ತು ನಿಮಗೆ ಇದೇ ಥರ ಯೂನಿಕ್ ರೆಸಿಪಿ ಬೇಕಾಗಿತ್ತಂದ್ರೆ ನಮ್ಮ ಯೂನಿಕ್ ಕುಕಿಂಗ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಯಾವ ವಿಡಿಯೋ ಬೇಕಂಥೇಳಿ ಯೂನಿಕ್ ರೆಸಿಪಿಗಾಗಿ ಕಮೆಂಟ್ ಮಾಡಿರಿ. ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀವಿ ಅಂತ. ಅಲ್ಲಿವರೆಗೂ ಟಾಟಾ ಬಾಯ್ ಟೇಕ್ ಕೇರ್ ರೀ.